ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿಯವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಜ್ಯೋತಿಷ ಶಾಸ್ತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾನೆ ಇದ್ವಿ, ಮಾಹಿತಿಯನ್ನ ಹೇಳ್ತಾನೆ ಇದ್ದಾರೆ ಗುರುಜಿಯವರು. ಸೊ ಯೋಚನೆ ಮಾಡೋಕೆ ಹೋಗ್ಬೇಡಿ, ಜಾಸ್ತಿ ಕಾಲಾವಕಾಶ ತುಂಬಾ ಕಡಿಮೆ ಇದೆ. 26ನೇ ತಾರೀಕು ಫ್ರೀ ಕ್ಲಾಸ್ ಇದೆ. ಹೆಚ್ಚಾಗಿ ಯೋಚನೆ ಮಾಡದೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಫ್ರೀ ಕ್ಲಾಸ್ಗೆ ಜಾಯಿನ್ ಆಗಿ. ಖಂಡಿತ ನಿಮಗೆ ಅನ್ಸುತ್ತೆ ನಾನು ಜ್ಯೋತಿಷ್ಯವನ್ನ ಕಲಿಬಹುದು, ಇದರಿಂದ ನನಗೆ ತುಂಬಾನೇ ಉಪಯೋಗ ಆಗತ್ತೆ ಅಂತ ಹೇಳಿ. ಸೊ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚ್ ಶುರು ಆಗ್ತದೆ. ತುಂಬಾನೇ ಕಡಿಮೆ ಮೊತ್ತ, ನೀವು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ. ಈ ಒಂದು 7,000 ರೂಪಾಯಿಲಿ ನಿಮ್ಮ ಜೀವನವನ್ನ, ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. 1ನೇ ತಾರೀಕಿಂದ 15 ದಿನದ ಕ್ಲಾಸಸ್ ಇರುತ್ತೆ. ಕೇವಲ 15 ದಿನದಲ್ಲೇ ನೀವು ಜ್ಯೋತಿಷ ಕಲಿಬಹುದು. ಸೊ ಡಿಸೆಂಬರ್ 1ನೇ ತಾರೀಕಿಂದ ಇರುತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪಾವಳಿ ಹಬ್ಬ, ಇನ್ನು ಮುಂದಿನ 3 ದಿನಗಳಲ್ಲಿ ದೀಪಾವಳಿ ಹಬ್ಬ ಇದೆ. ಲಕ್ಷ್ಮೀ ಪೂಜೆನ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ದೀಪಾವಳಿ ಹಬ್ಬದ ಸಮಯದಲ್ಲಿ. ಅಂಗಡಿಗಳಲ್ಲಿ ಎಲ್ಲ ಕಡೆ ದೀಪಾವಳಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೆ. ಲಕ್ಷ್ಮೀ ಪೂಜೆಯನ್ನ ಹೇಗೆ ಮಾಡಬೇಕು, ಅದರ ವಿಧಾನ ಹೇಗೆ, ಜೊತೆಗೆ ಈ ಒಂದು ಮಂತ್ರವನ್ನ ಗುರುಜಿ ತಿಳಿಸ್ಕೊಡ್ತಾರೆ. ಈ ಮಂತ್ರವನ್ನ ಯಾವಾಗ ಜಪಿಸ್ಬೇಕು, ಎಷ್ಟು ಬಾರಿ ಜಪಿಸ್ಬೇಕು, ಇದರಿಂದ ಏನು ಉಪಯೋಗ ಆಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಗುರುಜಿ. ಮಾತಾಡ್ತಾ ಹೋಗೋಣ. ಗುರುಜಿ, ನಾನು ಹೇಳ್ದೆ ಇವಾಗ, ಸೊ ಮಂತ್ರವನ್ನ ತಿಳಿಸ್ಕೊಡಿ, ಪೂಜೆ ವಿಧಾನ ತಿಳಿಸ್ಕೊಡಿ ಅಂತ, ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಮೊದಲು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೆ ಬ್ಯಾಂಡಲ್ಲಿ ಸ್ವಲ್ಪ ಕಾಣಿಸಲ್ಲ ಮಂತ್ರ, ಅದು ಕರೆ ಮಾಡಿ ಅನ್ನೋ ಬ್ಯಾಂಡಲ್ಲಿ ಕಾಣಿಸಲ್ಲ, ನೋಡ್ಕೊಳ್ಳಿ. ಮಂತ್ರ ಬರ್ಕೊಳ್ಳಿ. ವಿಧಿವಿಧಾನಗಳು ಸ್ವಲ್ಪ ಇವತ್ತು ವಿಶೇಷವಾಗಿ ನಾನು ಹೇಳ್ತೀನಿ. ಮೊದಲಿಗೆ ಧನ್ತ್ರಯೋದಶಿ ಅನ್ನೋದು ಬರ್ತಕ್ಕಂಥದ್ದು 5 ದಿವಸ. ಆ್ಯಕ್ಚುಲಿ ದೀಪಾವಳಿ ಅನ್ನೋದು 5 ಡೇಸ್ ತೊಗೊಳುತ್ತೆ. ಓಕೆ. ಬಂಗಾರ ಖರೀದಿ, ಬೆಳ್ಳಿ ಖರೀದಿ, ಈ ರೀತಿಯಾಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಅಲ್ವಾ. ಸೊ ಹಾಗೆ ಧನ್ತ್ರಯೋದಶಿ, ಅದು ಧನ್ತೇರಸ್ ಅಂತ ಹಿಂದಿಲಿ ಕರೀತಾರೆ ಆ ಕಡೆ ನಾರ್ತಲ್ಲಿ. ಧನ ತ್ರಯೋದಶಿ ಅಂದರೆ ಅಂಥ ಟೈಮಲ್ಲಿ ಏನು ಬೇಕಾದ್ರೂ ನಾವು ಧಾನ್ಯ ಬೇಕಾದ್ರೆ ತೊಗೊಂಬರ್ಬೋದು, ಏನಾದ್ರು ಒಂದು ಪರ್ಚೇಸ್ ಮಾಡಬೇಕು, ಅದು ಅಕ್ಷಯ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಧನ ತ್ರಯೋದಶಿ ಅಂತ ಬರ್ತಕ್ಕಂಥದ್ದು. ಇದಾದ ಮೇಲೆ ಬರ್ತಕ್ಕಂಥದ್ದು ನರಕ ಚತುರ್ದಶಿ. ಅಂದರೆ ನಮ್ಮ ಈ ಎಲ್ಲ ಅಮಾವಾಸ್ಯೆ ತಗೊಳ್ಬೇಕಾದ್ರೆ ಆಕಾಶದಲ್ಲಿ ನಮಗೆ ಗ್ಯಾಲಕ್ಟಿಕ್ ಲೈಟ್ಸ್ ಅಂತ ಬರುತ್ತೆ ವಾತಾವರಣದಲ್ಲಿ. ಹೆಚ್ಚು ಕಮ್ಮಿ 12 ಅಮಾವಾಸ್ಯೆಗಳು ತೊಗೊಂಡ್ರೆ ಅದರಲ್ಲಿ ಅತ್ಯಂತ ಡಾರ್ಕೆಸ್ಟ್ ಅಮಾವಾಸ್ಯೆ ಈ ಆಶ್ವಯುಜ ಮಾಸದ ಅಮಾವಾಸ್ಯೆ. ಡಾರ್ಕೆಸ್ಟ್ ಅದು ಕಾಸ್ಮಿಕಲ್ಲಿ. ಆ ನಿಯಾನ್ ಲೈಟ್ಸ್ ಅಂತ ನಾವೇನು ಕರಿತೀವಿ, ನಾರ್ತ್ ಕಡೆ ಹೋದರೆ ನಿಮಗೆ ಲೈಟ್ಸ್ ಗೊತ್ತಾಗುತ್ತೆ, ಡ್ಯಾಸ್ಲಿಂಗ್ ಲೈಟ್ಸ್ ಅಂತ ಕರೀತಾರೆ, ಅದು ಕಾಸ್ಮಿಕ್ ಲೈಟ್ಸ್ ಅಂತ ಕರೀತಾರೆ. ಈ ಟೈಮಲ್ಲಿ ಭೂಮಿ ಉತ್ತರದ ಕಡೆ ಇರುತ್ತೆ. ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಬೇಕಾದ್ರೆ ಇವಾಗ ನಾವು ಉತ್ತರದ ಕಡೆ ಇದ್ದೀವಿ. ಹಾಗೆ ಈ ಕಡೆ ಬಂದರೆ ದಕ್ಷಿಣದ ಕಡೆ. ಅಂದರೆ ಇದು ನಾರ್ತ್ ಪೋಲ್ಗೆ ನಾನು ಮಾತಾಡ್ತಾ ಇರೋದು. ಸೆಲೆಸ್ಟಿಯಲ್ ನಾರ್ತ್ ಪೋಲ್ ಅಂತ ಕರಿತೀವಿ. ಸೆಲೆಸ್ಟಿಯಲ್ ಸೌತ್ ಪೋಲ್, ಸೆಲೆಸ್ಟಿಯಲ್ ನಾರ್ತ್ ಪೋಲ್, ಹಾಗೆ ಭೂಮಿಯ ನಾರ್ತ್ ಪೋಲ್, ಭೂಮಿಯ ಸೌತ್ ಪೋಲ್,
ಮತ್ತು ಸೌತ್ ಡೈರೆಕ್ಷನ್ನು ನಾರ್ತ್ ಡೈರೆಕ್ಷನ್ ಎಲ್ಲ ಒಂದೇ ಕಡೆ ಇದ್ದರೂ ಕೂಡ ನಾವು ಸೆಲೆಸ್ಟಿಯಲ್ ಅಂತಂದಾಗ ಯೂನಿವರ್ಸಲ್ ನಾರ್ತ್ ಪೋಲ್ ಅಂತ ಕರಿತೀವಿ, ಸೆಲೆಸ್ಟಿಯಲ್ ನಾರ್ತ್ ಸೈಡ್, ನಾರ್ತ್ ಹೆಮಿಸ್ಫಿಯರ್ ಸೈಡ್ ಅಂತ ಹೇಳ್ತೀವಿ. ಆ ಸೈಡ್ ಇದ್ದಾಗ ಭೂಮಂಡಲದ ಒಂದು ಭಾಗ ನಾವು ನೋಡಬೇಕಾದ್ರೆ ಹೆಚ್ಚಿನ ನೀರಿನ ಅಂಶ ಸ್ವಲ್ಪ ಸೌತ್ ಕಡೆ ಜಾಸ್ತಿ ಇರುತ್ತೆ, ಸ್ವಲ್ಪ ಈಕ್ವೇಟ್ರಿಂದ ಸ್ವಲ್ಪ ಮೇಲೆ ಭೂಪ್ರದೇಶ ಸ್ವಲ್ಪ ಜಾಸ್ತಿ, ಮಿಕ್ಕಿದ್ದೆಲ್ಲ ಓಷನ್ಸ್ ಜಾಸ್ತಿ ಕೆಳಗಡೆ. ಸೊ ಸ್ವಲ್ಪ ಸಾಲಿಡ್ ಮಾಸು ನಾರ್ತಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದನ್ನು ನಾವು ಕನ್ಸಿಡರೇಷನ್ ಮಾಡಿಕೊಂಡು ನರಕ ಚತುರ್ದಶಿ ದಿವಸ ಯಮದೀಪವನ್ನು ಇಡ್ತಕ್ಕಂಥದ್ದು ವಾಡಿಕೆ. ಅಂದರೆ 19ನೇ ತಾರೀಕು ಅಥವಾ 20ನೇ ತಾರೀಕು, ಯಾಕಂದರೆ ತಿಥಿ ಬದಲಾಗಿದೆ, ಹಿಂದೆ ಮುಂದೆ ಆಗಿದೆ. ಯಾಕಂದರೆ ಕರೆಕ್ಟಾಗಿ ಬೆಳಗ್ಗೆ ಬಂದು ಸಂಜೆ ಬರೋದು, ಬೇಕಾದ್ರೆ ಭಾನುವಾರನೂ ಇಡ್ಬೋದು, ಇಟ್ಟಿದ್ದೆವರು ಸೋಮವಾರನೂ ಇಡ್ಬೋದು. ಯಮದೀಪಂ ಅಂತ ಮೊದಲು ನಾವು ಕರಿತೀವಿ. ಯಮದೀಪ ಅಂತಂದರೆ ಈ ಒಂದು ದಿವಸದಲ್ಲಿ 3 ಥರದ ಎಣ್ಣೆ ಅಂದರೆ ಅನುಕೂಲ ಇರೋರು ಇಲ್ವಾ, ಎಳ್ಳೆಣ್ಣೆ. ಸೊ ಒಂದು ಕೊಬ್ಬರಿ ಎಣ್ಣೆ, ಒಂದು ಎಳ್ಳೆಣ್ಣೆ, ಹಾಗೆ ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಿ ದೀಪವನ್ನು ಹಚ್ಚತಕ್ಕಂಥದ್ದು ಭಾನುವಾರ ಅಥವಾ ಸೋಮವಾರ ದಕ್ಷಿಣ ಗೋಡೆಗೆ, ಮನೆಯಿಂದ ಆಚೆ ದಕ್ಷಿಣ ಗೋಡೆ, ದೀಪ ಈ ಕಡೆ ನಮಗೆ ನಾರ್ತ್ ಕಡೆ ಉರಿಬೇಕು. ನಾವು ದಕ್ಷಿಣಾಭಿಮುಖವಾಗಿರಬೇಕು, ಮುಖ ನಮ್ಮ ಬೆನ್ನು ಉತ್ತರಕ್ಕಿರುತ್ತೆ, ಅವಾಗ ಅದ್ರಲ್ಲಿ ಹಚ್ಚತಕ್ಕಂಥದ್ದು. ಮನೆಯಲ್ಲಿ ಇರ್ತಕ್ಕಂಥ ಅನೇಕ ರೋಗ ರುಜಿನಗಳು ಮಾಯವಾಗುತ್ತೆ. ಇದು ಸಾಮಾನ್ಯವಾಗಿ ಸ್ವಲ್ಪ ಜನ ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಸಣ್ಣ ವಿಚಾರ. ದಕ್ಷಿಣ ಅಂತಕ್ಕಂಥದ್ದು ಇನ್ಫ್ರಾರೆಡ್ ರೇಸ್ ಹೆಚ್ಚು ಮಾಡ್ತಕ್ಕಂಥ ಒಂದು ಜಾಗ, ಇನ್ಫ್ರಾರೆಡ್ ಜಾಸ್ತಿ. ಹಾಗೆ ನಾರ್ತ್ ಅಂತಕ್ಕಂಥದ್ದು ಅಲ್ಟ್ರಾ ರೇಸ್ ಜಾಸ್ತಿ ಮಾಡ್ತಕ್ಕಂಥ ಜಾಗ. ಸೊ ಹೇಗೆ ನಮ್ಮ 7 ಬಣ್ಣಗಳಲ್ಲಿ ಮೊದಲು ವೈಲೆಟ್ ಬರುತ್ತೆ, ವಿಬ್ ಗಯಾರ್ ಅಂತ ಹೇಳ್ತೀವಿ ನಾವು, ಲಾಸ್ಟಲ್ಲಿ ರೆಡ್ ಬರುತ್ತೆ, 6 ಬರುತ್ತೆ. ಸೊ ವಿ ಎಲ್ ಬರ್ತಕ್ಕಂಥದ್ದು ಅಲ್ಟ್ರಾ ವೈಲೆಟ್ ರೇಸು, ಅದು ನಮಗೆ ನಾರ್ತ್ ಈಸ್ಟಲ್ಲಿ ಬರುತ್ತೆ. ಹಾಗೆ ರೆಡ್ ಅಂತ ಬರ್ತಕ್ಕಂಥದ್ದು ಸಂಜೆ ವೇಳೆಯಲ್ಲಿ ವಾತಾವರಣದಲ್ಲಿ ಮನೆಯ ಸೌತ್ ವೆಸ್ಟ್ ಕಾರ್ನರ್ ಅಥವಾ ಸೌತ್ ಸೈಡಲ್ಲಿ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಇರುತ್ತೆ. ಈ ರೇಸು ನಮ್ಮ ಜೀವಕೋಶಗಳು ವೀಕ್ ಇದ್ದರೆ ಈಸಿಯಾಗಿ ಕ್ಯಾನ್ಸರ್ ಕಣಗಳಾಗಿ ಬದಲಾಗುತ್ತೆ. ಸೊ ಆ ಕಾರಣದಿಂದ ದಕ್ಷಿಣದಲ್ಲಿ ನಾ ಹೇಳಿರ್ತಕ್ಕಂಥ ಎಣ್ಣೆ ದೀಪವನ್ನು ಹಚ್ಚಿದ್ರೆ ಆ ಜ್ವಾಲೆಯಿಂದ ಆ ಒಂದು ರೇಡಿಯೇಷನ್ಸ್ ಕಮ್ಮಿ ಆಗುತ್ತೆ, ಎಕ್ಸ್ಚೇಂಜ್ ಆಫ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಇವತ್ತು ನಾವು ಜೆಲಾಟಿನ್ ಬಗ್ಗೆ ಮಾತಾಡ್ತೀವಿ. ಜೆಲಾಟಿನ್ ಸ್ಟಿಕ್ಸು ಈಸ್ ಎ ಹೈಲಿ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಹಾಗೆ ಇನ್ಫ್ರಾರೆಡ್ ರೇಸು ಗೊತ್ತಿಲ್ಲದೆ ಇರತಕ್ಕಂಥದ್ದು, ನಮ್ಮ ಸಣ್ಣ ಸಣ್ಣ ಕಣಗಳಿಗೆ ಇನ್ಫ್ರಾರೆಡ್ ರೇಸ್ ಸೇರಿದ್ರೆ ಆ ಒಂದು ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಆಗಿನ ಕಾಲದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅವಾಗೆಲ್ಲ ಕೀಮೊಥೆರಪಿ ಎಲ್ಲ ಇರಲಿಲ್ಲ, ಇಂಜೆಕ್ಷನ್ನು ಮತ್ತು ಇಮ್ಯುನಿಟಿ ಡ್ರೈವರ್ಸ್ ಬೇಕಾಗಿರ್ತಕ್ಕಂಥದ್ದೆಲ್ಲ ಇರಲಿಲ್ಲ. ಇವತ್ತು ನೀವು ಏನೇ ಹೇಳಿ ವೀಕ್ಷಕರಿಗೆ ಹೇಳೋದು ಒಂದೇ, ಏನು ನೀವು ಇಂಜೆಕ್ಷನ್ ತೊಗೊಳ್ತೀರಾ, ಏನು ನೀವು ಟ್ಯಾಬ್ಲೆಟ್ ತೊಗೊಳ್ತೀರಾ, ಅದೆಲ್ಲ ಭೂಮಿಯಿಂದ ಬಂದಿರತಕ್ಕಂಥ ಕೆಮಿಕಲ್ಸೇ. ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಆ್ಯಂಟಿವೈರಸ್ ಇರ್ಬೋದು, ಯಾವುದಾದ್ರು ಇರ್ಬೋದು, ಆ್ಯಂಟಿಫಂಗಲ್, ಈ 3 ಇಂಪಾರ್ಟೆಂಟ್. ಫಂಗಲ್ಲು, ಬ್ಯಾಕ್ಟೀರಿಯಾ, ವೈರಸ್, ಈ 3 ಇರೋದು. ಎಲ್ಲ ಆ್ಯಂಟಿ ಅಂತಂದರೆ ಅದರಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಹೊಡಿತಕ್ಕಂಥ ಒಂದು ವಿಚಾರ. ಅದು ಪ್ಲ್ಯಾಂಟ್ ಬೇಸ್ಡ್ ಇರುತ್ತೆ, ಮಿನರಲ್ ಬೇಸ್ಡ್ ಇರುತ್ತೆ, ಅನಿಮಲ್ ಬೇಸ್ಡ್ ಇರುತ್ತೆ.
ಇಷ್ಟು ಬೇಸ್ಟ್ ಇರ್ತಕ್ಕಂಥ ಔಷಧಿನ ನಾವು ತೊಗೊಳ್ತೀವಿ. ಅದೇ ಆಗಿರ್ತಕ್ಕಂಥ ನಾವು ಎಣ್ಣೆ ಹಚ್ಚತಕ್ಕಂಥದ್ರಲ್ಲಿ 3 ಪದಾರ್ಥಗಳು, ಅಲ್ಲಿ ಕೊಬ್ಬರಿ ಎಣ್ಣೆ ಇದೆ, ಎಳ್ಳಲ್ಲಿ ನಿಮಗೆ ಫಾಲಿಕ್ ಆ್ಯಸಿಡ್ಸ್ ಇರುತ್ತೆ, ಸಾಸಿವೆಲಿ ವಿಶೇಷವಾಗಿರ್ತಕ್ಕಂಥ ಕೆಲವು ಮಿನರಲ್ಸ್ ಪ್ರಾಪರ್ಟೀಸ್ ಇರುತ್ತೆ. ಈ 3 ಬರ್ನ್ ಆದಾಗ ಅಲ್ಲಿ IR ರೇಡಿಯೇಷನ್ನ ತುಂಬ ಕಮ್ಮಿ ಲೆವೆಲಲ್ಲಿ, ತುಂಬ ಮೀಡಿಯಮ್ ಲೆವೆಲಲ್ಲಿ ಕಮ್ಮಿ ಮಾಡುತ್ತೆ. ಹೈ ಲೆವೆಲಲ್ಲಿ ಆಗಲ್ಲ, ಬಟ್ ಆ ಜಾಗದಲ್ಲಿ ಪ್ರದೇಶದಲ್ಲಿ IR ಇರ್ತಕ್ಕಂಥದ್ದು ಭಾಳ ಹಿಂದೆ ಮಾಡಿದ್ದಾರೆ. ಹಾಗೆ ಇದನ್ನು ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಇದು ನರಕ ಚತುರ್ದಶಿ ಆದರೂ ಮಾಡ್ಬೋದು, ಅಥವಾ ಭಾನುವಾರ ಮಾಡಿದರೆ ಓಕೆ, ಇಲ್ಲಾಂದರೆ ಸೋಮವಾರ ಮಾಡಿ. ಹಾಗೆ ಮುಂದೆ ಶುಭವನ್ನು ಮಾಡಬೇಕು ನಾವು. ಶುಭ ಇಲ್ಲಿ ಕೊಟ್ಟಿರ್ತಕ್ಕಂಥ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಟೈಮಿಂಗ್ ನಾನು ಕೊಟ್ಟಿದ್ದೀನಿ. 20 ಅಕ್ಟೋಬರ್ 2025. ಓಕೆ, ವಿಶೇಷವಾಗಿರ್ತಕ್ಕಂಥ ಮಂತ್ರ, ಆಮೇಲೆ ಸಮಯ 7:31ರಿಂದ 9:33 20ನೇ ತಾರೀಕು. ಯಾಕೆಂದರೆ ಆ ಸಮಯಕ್ಕೆ ಸರಿಯಾಗಿ, ಅಂದರೆ 3 ಗಂಟೆ 3:30 ಒಳಗಡೆ ನರಕ ಚತುರ್ದಶಿ ಮುಗಿದು ಅಮಾವಾಸ್ಯೆ ಸ್ಟಾರ್ಟ್ ಆಗಿರುತ್ತೆ. ಈ ಅಮಾವಾಸ್ಯೆ 21ನೇ ತಾರೀಕು ಸಂಜೆ 5:30ವರೆಗೂ ಇರುತ್ತೆ. ಆ ಕಾರಣ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದೇನು ಅಂತಂದರೆ, ದೀಪಾವಳಿ ನಾವು ಬೆಳಗಿನ ಜಾವ ಬರ್ತಕ್ಕಂಥ ತಿಥಿನ ತೊಗೊಳ್ಬೇಕು ಅಂತ ಹೇಳ್ತೀವಿ. ಆದರೆ ಹೌದು, ತಿಥಿನ ತೊಗೊಳ್ಬೋದು. ಆದರೆ ಈ ತಂತ್ರವನ್ನು ನಾವು ಸಂಜೆ ಮಾಡಿದ್ರೆ ಮಂಗಳವಾರ ಬರೋದ್ರಿಂದ ಸೋಮವಾರನೇ ಮಾಡಿದ್ರೆ ತಿಥಿ ಪ್ರಾರಂಭವಾಗಿರುತ್ತೆ. ಮತ್ತು ದೀಪಾವಳಿನ ಮತ್ತು ಲಕ್ಷ್ಮೀ ಆರಾಧನೆಯನ್ನು ರಾತ್ರಿ ಹೊತ್ತೇ ಮಾಡೋದು. ಯಾಕಂದರೆ ಲಕ್ಷ್ಮೀ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಚಂಚಲೆ. ಬೆಳಗ್ಗೆ ಹೊತ್ತು ಸರಸ್ವತಿ, ಸಂಜೆ ಹೊತ್ತು ಲಕ್ಷ್ಮಿ, ಮಧ್ಯಾಹ್ನ ಗಣಪತಿ, ಆ ಕಡೆ ಈ ಕಡೆ ಇರ್ತಕ್ಕಂಥದ್ದು. ಹಾಗೆ 20 ಅಕ್ಟೋಬರ್ 2025 ಸಂಜೆ 7:31ರಿಂದ 9:30. ಖಂಡಿತ ತಗೊಂಡ್ಬಿಟ್ಟು ಬಂದು ಹೇಳ್ತೀನಿ. ಹೌದು, ಓಕೆ. ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ
ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸ್ತಾ ಹೋಗೋದಾದ್ರೆ? ಭಾಳ ಸುಲಭವಾಗಿರ್ತಕ್ಕಂಥ ವಿಚಾರ ಹೇಳಿದ್ದೀನಿ. 20ನೇ ತಾರೀಕು ಅಕ್ಟೋಬರ್ 2025 ಸಂಜೆ 7:31ರಿಂದ 9:33 ಒಳಗಡೆ ಇದನ್ನು ಮಾಡಿ. ಬರ್ತಕ್ಕಂಥ ಒಂದು ಲಗ್ನ ವಿಶೇಷವಾಗಿರ್ತಕ್ಕಂಥ ಲಗ್ನ ಅದು. ಮೊದಲಿಗೆ ಒಂದು ಬಿಳಿ ಹಾಳೆ ತಗೊಳ್ಳಿ. ಬಿಳಿ ಹಾಲೆ ತಗೊಂಡಾಗ ಬರ್ತಕ್ಕಂಥ ಪದಾರ್ಥಗಳು ನಾನು 5 ಕೊಟ್ಟಿದ್ದೀನಿ. 5 ಪದಾರ್ಥಗಳು. ಏಲಕ್ಕಿ, ಒಂದು 5-6 ಏಲಕ್ಕಿ ತೊಗೊಂಡ್ರೆ ಸಾಕು. ಒಂದು 5ರಿಂದ 6 ಏಲಕ್ಕಿ ತೊಗೊಂಡ್ರೆ ಸಾಕು. ಅದನ್ನು ಒಂದು ಬಿಳಿ ಹಾಳೆ ಮೇಲೆ ಇಡಿ, ಅಂದರೆ ದೇವರ ಮನೆಯಲ್ಲಿ ಇಡ್ತಕ್ಕಂಥದ್ದು. ಇದನ್ನು ಗ್ರೀನ್ ಕಲರು ಸಾಕು, ವೈಟ್ ಕಲರ್ ಇವಾಗ ಸ್ವಲ್ಪ ಕಾಸ್ಟ್ಲಿ ಬೇಡ. ಹಾಗೆ ಕೇಸರಿ ಕೊಟ್ಟಿದ್ದೀನಿ. ಕೇಸರಿ ಇವಾಗೆಲ್ಲ ಸ್ವಲ್ಪ ಡೂಪ್ಲಿಕೇಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅದ್ರ ಬದಲು ನೀವು ಅರಿಶಿಣದ ಚಿಟಿಕೆ, 1 ಚಿಟಿಕೆ ಅರಿಶಿಣದ ಹಾಕಿದ್ರೆ ಸಾಕು, ಅಥವಾ 2 ಚಿಟಿಕೆ ಹಾಕಿದ್ರೆ ಸಾಕು ಆ ಪೇಪರಲ್ಲಿ. ಅದಾದಮೇಲೆ ಚಕ್ಕೆ, ಬಾರ್ಕ್ ಅಂತ ಕರೀತಾರೆ, ಇಷ್ಟು ಒಂದು ಸಣ್ಣದು ಒಂದು 2 ಚಕ್ಕೆ ಇಡ್ತಕ್ಕಂಥದ್ದು. ಒಂದು 2ರಿಂದ 3 ಮೆಣಸು. ಆಮೇಲೆ ಲವಂಗ, ಒಂದು 5ರಿಂದ 6 ಲವಂಗ. 5 ಮೇಲೆ ಎಷ್ಟಾದ್ರು ಇಡ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಒಂದು 3-4-5 ಏಲಕ್ಕಿ ಸಿಪ್ಪೆ ಸಮೇತ. ಹಾಗೆ ಕೇಸರಿ ಇದ್ದರೆ ಕೇಸರಿ ಒಂದು 2-3, ಇಲ್ಲ ಅಂದರೆ ಅರಿಶಿಣದ ಪುಡಿ, ಅರಿಶಿಣದ ಕೊಂಬಿಂದ ಮಾಡಿರ್ತಕ್ಕಂಥ ಪುಡಿ ಬೇಕು, ಅರಿಶಿಣನೇ ಇಡಬೇಡಿ. ಅದಾದ ನಂತರ ಒಂದು 2-3 ಚಕ್ಕೆ. ಅದಾದಮೇಲೆ ಮೆಣಸು ಕಾಳು ಜಾಸ್ತಿ ಇರಬಾರ್ದು, ಒಂದು 2 ಇರಬೇಕಷ್ಟೆ, 2 ಮ್ಯಾಕ್ಸಿಮಮ್ 3 ಅಷ್ಟೇ. ಲವಂಗ 5ರಿಂದ 6. ಇಷ್ಟು ಪದಾರ್ಥಗಳನ್ನು ಬಿಳಿಯ ಹಾಳೆ ಮೇಲೆ ಇಡಿ. ಇದನ್ನು 21ನೇ ತಾರೀಕು ಮಂಗಳವಾರ 9:30 ಮೇಲೆ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಇದು ಇಟ್ಟಾದ ನಂತರ ನೀವು ದೀಪ ಹಚ್ಚೋದು, ಮಾಮೂಲಿ ದೇವ್ರ ಪೂಜೆ ಮಾಡೋದು ಅದು ಮಾಡ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಟ್ಟಿದ್ದೀನಿ, ಮುಂದಿನ ಸ್ಕ್ರೀನಲ್ಲಿ ಮಂತ್ರ ಬರುತ್ತೆ. ಈ ಮಂತ್ರವನ್ನು 216 ಬಾರಿ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಆ ಇಟ್ಟಿರ್ತಕ್ಕಂಥ ತಂತ್ರದ ಮೇಲೆ ಮಾಡಬೇಕು. ಯಾವ್ದು ಹೇಳಿ? ಏಲಕ್ಕಿ, ಲವಂಗ, ಅರಿಶಿಣ ಇದ್ದರೆ ಅರಿಶಿಣ, ಚಕ್ಕೆ, ಹಾಗೆ ಮೆಣಸು. ಆ ಪೇಪರ್ ಒಂದು ಸಣ್ಣ ಪೇಪರ್ ಮೇಲೆ ಇಟ್ಟಿದ್ರೆ ಸಾಕು, ಬಿಳಿ ಹಾಳೆ ಮೇಲೆ ಇಟ್ಟಿದ್ರೆ ಸಾಕು. ಈ ವಿಶೇಷವಾಗಿರ್ತಕ್ಕಂಥ ಮಂತ್ರ 216 ಬಾರಿ ಅದರ ಮುಂದೆ ಜಪ ಮಾಡಬೇಕು. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಹೇಳಿ 216 ಬಾರಿ ಜಪ ಮಾಡಬೇಕು. ಜಪ ಮಾಡಾದ ನಂತರ ಆ ಪದಾರ್ಥವನ್ನು ಅಲ್ಲೇ ಬಿಡಬೇಕು. ಸೋಮವಾರ ಸಂಜೆ ಅಲ್ಲೇ ಬಿಡಬೇಕು, 7:30ಯಿಂದ 9:30. ಇದು ಮಾಡೋಕ್ಕೆ ನಿಮಗೆ ಅಂದಾಜು ಒಂದು ಅರ್ಧ ಗಂಟೆನೂ ಬೇಕಾಗಲ್ಲ, ಒಂದು 15 ನಿಮಿಷ ಸಾಕು. ಅದಾದ ನಂತರ 21ನೇ ತಾರೀಕಿಗೆ ಈ ಪದಾರ್ಥಕ್ಕೆ ಕರ್ಪೂರವನ್ನು ಚೆನ್ನಾಗಿ ಉದುರಿಸಿ, ಕರ್ಪೂರನ ಪೌಡ್ರ್ ಮಾಡಿ ಇದ್ರ ಮೇಲೆಲ್ಲ ಉದುರಿಸಿ. ಅದ್ರ ಜೊತೆಗೆ ಒಂದು 4-5 ಕರ್ಪೂರನೂ ಹಾಕಿ ಅಲ್ಲಿ. ಅದಾದ ನಂತರ ಅದನ್ನು ಆ ಪೇಪರ್ನ ಮಡಚ್ಕೊಳ್ಳಿ, ಒಂಥರ ಗಂಟು ಮಾಡ್ಕೊಳ್ಳಿ. ಮನೇಲಿ ದೇವ್ರ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಇದನ್ನು. ದೇವ್ರ ಮನೆ ಅಥವಾ ಆಚೆ ಒಂಚೂರು ಈಚೆ, ಜಾಗ ಇಲ್ಲ ಸರ್ ನಮ್ಮ ದೇವ್ರ ಮನೆ ಭಾಳ ಚಿಕ್ಕದು ಮಾಡೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಆಚೆ ತೊಗೊಂಬಂದು ಆಚೆ ಇಟ್ಟು, ಅಥವಾ ಕೆಲವರು ಸ್ಟ್ಯಾಂಡ್ ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಸ್ಟ್ಯಾಂಡ್ ಮೇಲೆ ಇಡ್ತಕ್ಕಂಥದ್ದು ಮಾಡ್ಬೋದು. ಅಲ್ಲೇ ಆಚೆನೆ ಇದು ದೇವರ ಕೋಣೆ. ಅಂದರೆ ಮನೆ ಜೋರಾಗಿ ಕಟ್ಟಿರೋರು ಒಂದು ಕೋಣೆ ಮಾಡ್ತಾರೆ,
ಮನೆ ರೂಮಲ್ಲೇ ಜೀವನ ಮಾಡ್ತಕ್ಕಂಥವ್ರು ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ, ತೊಂದರೆ ಏನಿಲ್ಲ. ಇದನ್ನು ಯಾವ ದೇವರ ಮನೆ ಯಾವ ದಿಕ್ಕಲ್ಲಿದೆ ನಿಮ್ಮದು ಆ ದಿಕ್ಕಲ್ಲೇ ಮಾಡ್ಕೊಳ್ಳಿ. ಕೆಲವರಿಗೆ ಪೂರ್ವ ಇರುತ್ತೆ, ಕೆಲವು ಪಶ್ಚಿಮ, ದಕ್ಷಿಣ, ಏನೇನೋ ಕೆಲವು ಇರ್ತವೆ ಅಲ್ಲೇ ದೇವರ ಮನೆಯಲ್ಲಿ ಅಥವಾ ಸ್ವಲ್ಪ ಈಚೆ ಮಾಡ್ತಕ್ಕಂಥದ್ದು. ಮಂಗಳವಾರ ರಾತ್ರಿ 9:30 ನಂತರ, ಮತ್ತೊಮ್ಮೆ ಹೇಳ್ತೀನಿ, ಮಂಗಳವಾರ ರಾತ್ರಿ 9 ನಂತರ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರು ಕಬ್ಬಣದ ಬಾಣಲೆ ಒಳ್ಳೆಯದು. ಸಾಮಾನ್ಯವಾಗಿ ಕಬ್ಬಣದ ಬಾಣಲೆ ಎಲ್ಲ ಮನೇಲಿ ಇರುತ್ತೆ. ಈ ಅದು ಇದು ಮಾಡೋಕ್ಕೆ, ಏನಾದರೂ ರೋಸ್ಟ್ ಮಾಡೋಕ್ಕೆ ಕಬ್ಬಣದ ಬಾಣಲೆ ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಇಲ್ಲ ಅಂದರೆ ಸ್ಟೀಲ್ ಬಾಣಲೆಯಲ್ಲೇ ಮಾಡಿ, ಅದರಲ್ಲಿ ಕಬ್ಬಣದ ಅಂಶ ಇರುತ್ತೆ, ಸ್ಟೈನ್ಲೆಸ್ ಸ್ಟೀಲಲ್ಲೇ ಮಾಡಿ. ಇದನ್ನು ಆ ಒಂದು ಮಡಚಿಟ್ಟಿರ್ತಕ್ಕಂಥದ್ದು ಇಟ್ಟು ಸ್ವಲ್ಪ ಕರ್ಪೂರ ಜಾಸ್ತಿ ಹಾಕ್ಕೊಳ್ಳಿ, ಮೇಲೆ ಅಲ್ಲೆಲ್ಲ ಹಾಕ್ಕೊಂಡು ಅದಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಬೇಕು. ಅಂದರೆ ಒಂದು ಬೆಂಕಿಪಟ್ಟಣ ತೊಗೊಂಡು ಅದಕ್ಕೆ ಹಚ್ಚಬೇಕು. ಅದು ಪೂರ್ಣ ಭಸ್ಮ ಆಗಬೇಕು. ಪೂರ್ಣ ಭಸ್ಮ ಆದ ನಂತರ ಸ್ವಲ್ಪ ಹಾಕ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಭಸ್ಮ ಹಾಕ್ಕೊಳ್ಳಿ. ಅದನ್ನು ಆ ಒಂಚೂರು ಎಷ್ಟು ಸಿಗುತ್ತೋ ಅಷ್ಟು, ಸ್ವಲ್ಪ ಬ್ಲ್ಯಾಕ್ ಸಿಗುತ್ತೆ, ಒಂಚೂರು ಪೌಡ್ರ್ ಎಲ್ಲ ಸಿಗುತ್ತೆ, ಅದು ಚೆನ್ನಾಗಿ ಬರ್ನ್ ಆಗಿಬಿಟ್ರೆ, ಕರ್ಪೂರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರ್ನ್ ಆಗುತ್ತೆ. ಅದಕ್ಕೆ ತುಪ್ಪವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಮಂಗಳವಾರ ಮಾಡ್ತಕ್ಕಂಥದ್ದು. ರಾತ್ರಿ 9:30 ಮೇಲೆ ಮರಿದಂಗೆ ಮಾಡಿ ಸ್ವಲ್ಪ ತುಪ್ಪವನ್ನು ಒಂದು ಡ್ರಾಪು, ಅದೆಲ್ಲ ಸುಟ್ಟೋ ಎಲ್ಲ ಭಸ್ಮ ಆಗಿರುತ್ತೆ, ಅದನ್ನು ತೊಗೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮನೆಯವ್ರಿಗೆಲ್ಲ ಅದನ್ನು ಹಚ್ಚತಕ್ಕಂಥದ್ದು, ಹಣೆಗೆ ಹಚ್ಚತಕ್ಕಂಥದ್ದು. ಮಲಗೋಕ್ಕಿಂತ ಮುಂಚೆ ಹಚ್ಚಿ ಮಲ್ಕೊಳ್ಳಿ. ಇದರಿಂದ ಹಣದ ಅಭಿವೃದ್ಧಿ, ಶತ್ರುಕಾಟಗಳ ನಿರ್ಮೂಲನೆ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ಉತ್ತಮವಾಗ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಪಿಕ್ಚರಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ವಿಚಾರವನ್ನು ನೋಡಿದಾಗ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ. ಯಾಕೆಂದರೆ ನಾವಿವತ್ತು ಮಾತಾಡ್ತಾ ಇದ್ದೀವಿ, ನಾವು ಇಲ್ಲಿ ಕೂತಿದ್ದೀವಿ ಅಂತಂದರೆ ಪ್ರಕೃತಿಲಿ ಸಿಗ್ತಕ್ಕಂಥ ಪದಾರ್ಥ ತಿಂದೇ ಬಂದು ಇಲ್ಲಿ ಮಾತಾಡ್ತಾ ಇರೋದು, ಈ ಶಕ್ತಿ ಇರೋದು. ಹಾಗಿದ್ರೆ ಅದರಲ್ಲಿ ಏನು ಮಾಡ್ಬಿಡುತ್ತೆ ನಮಗೆ ಅಂತ ಹೇಳ್ತಕ್ಕಂಥ ಸ್ವಲ್ಪ ತಿಕ್ಕಲರು, ಲೂಸ್ಗಳು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಓಹೋ ಇದು ಮಾಡಿಬಿಟ್ರೆ ಏನು ಇದಾಗ್ಬಿಡುತ್ತಂತೆ. ಅನ್ನ ತಿಂದರೆ ನೀನು ಎದ್ದು ಓಡಾಡ್ತೀಯಪ್ಪ ಅಂತಂದರೆ, ಈ ಅನ್ನ ತಿಂದ್ಬಿಟ್ರೆ ನಮಗೆ ಏನಾರು ಆಗ್ಬಿಡುತ್ತಾ ಅಂತ. ಅದು ಹೋಗಿ ಕಾರ್ಬೋಹೈಡ್ರೇಟ್ಸ್ ಕನ್ವರ್ಟ್ ಆಗಿ ಎಷ್ಟು ಚೆನ್ನಾಗಿ ಬದಲಾವಣೆ ಆಗುತ್ತಲ್ವ ನಮ್ಮ ಬಾಡಿಗೆ, ಶಕ್ತಿ ಕೊಡುತ್ತೆ. ಮತ್ತು ಆ ಮೂಲದಲ್ಲಿ ಶಕ್ತಿ ಇದೆ ಅನ್ನೋದು ಯಾಕೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಲ್ಲ ಅಂತ ಕೆಲವರು ಅರ್ಥ ಆಗಲ್ಲ. ಏನು ಏಲಕ್ಕಿ ಹಿಂಗೆ ಸುಟ್ಬಿಟ್ರೆ ಆಗ್ಬಿಡುತ್ತಾ, ಏನಾಗ್ಬಿಡುತ್ತೆ? ಕಾಫಿ ಕುಡಿದಿದ ತಕ್ಷಣ ತಲೆನೋವು ಹೋಗಲ್ವಾ? ಕಾಫಿ ಏನು ಒಳಗಡೆ ಹೊಟ್ಟೆ ಒಳಗೆ ಇಳಿದಿದ ತಕ್ಷಣ ಏನು ಆ ಕಾಫಿ ಒಳಗಡೆ ಏನು ಇದು ಅವ್ನ ಮೆದುಳೊಳಗೆ ಆಗ್ತಂಗಿರುತ್ತಾ? ಎಷ್ಟೊಂದು ಜನಕ್ಕೆ ರಿಲೀಫ್ ಆಗಲ್ವ ಕಾಫಿ ಕುಡಿದಾಗ? ಫಸ್ಟ್ ಲಾಸ್ ಒಂಥರ ಫ್ರೆಶ್ ಆಯಿತು ಅಂತ. ಅಂದರೆ ಅಲ್ಲಿರ್ತಕ್ಕಂಥ ಒಂದು ಆರೋಮ ಏನು ಮಾಡುತ್ತೆ, ನಮ್ಮ ಮೈಂಡ್ನ, ನಮ್ಮ ನರ್ವ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಪದಾರ್ಥಗಳು. ಸೊ ಪ್ರಕೃತಿಲಿರ್ತಕ್ಕಂಥ ಪದಾರ್ಥಗಳನ್ನು ಪಂಚೀಕರಣ ಅಂತ ಕರೀತಾರೆ. ಈ ಪದಾರ್ಥಗಳೆಲ್ಲ ಈಸ್ ಪಾರ್ಟ್ ಆಫ್ ಪಂಚೀಕರಣ, ಪಂಚಭೂತಗಳ ಒಂದು ಸಮಾನ ಪಂಚೀಕರಣ ಅಂತ ಕರಿತೀವಿ. ಪಂಚೀಕರಣ ಈಸ್ ಎ ವೆರಿ ಸೋರ್ಸ್ ಆಫ್ ರಿಮೂವಿಂಗ್ ನೆಗೆಟಿವಿಟಿ ಇನ್ ಅವರ್ ಲೈಫ್ ಅಂತ ಹೇಳ್ತೀವಿ. ಸೊ ಇಲ್ಲಿರ್ತಕ್ಕಂಥ ಮೆಣಸು, ಸೊ ನಾವು ಭಸ್ಮ ಮಾಡಿ, ಆ ಪೂಜೆ ಮಾಡಿ, ಆ ಮಂತ್ರನ ಹಾಕಿ ಹಚ್ಕೊಂಡಾಗ ಇಟ್ ಗೆಟ್ ಇನ್ಸೈಡ್ ಅವರ್ ಬಾಡಿ. ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ತೀವಲ್ಲ ತುಪ್ಪದಲ್ಲಿ, ತುಪ್ಪ ಈಸ್ ಆಲ್ಸೋ ಎ ವೆರಿ ಗುಡ್ ಇದು ನಮಗೆ ಲುಬ್ರಿಕೇಷನ್ ಮಾಡ್ತಕ್ಕಂಥದ್ದು. ಹಚ್ಕೊಂಡಾಗ ಇಷ್ಟು ಪದಾರ್ಥನೂ ಕೂಡ ನಮ್ಮ ಆಗ್ನೇಯ ಚಕ್ರಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಹಚ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಮಾಡಿ, ಮಿಸ್ ಮಾಡಬೇಡಿ. ಪ್ರತಿಯೊಂದು ಹೇಳಿ. ತಾರೀಕು ಸಂಜೆ ಮಾಡೋದಿದೆಯಾ ಬೆಳಗ್ಗೆ? ಇದು 20ನೇ ತಾರೀಕು ಪೂಜೆ ಮಾಡ್ತಕ್ಕಂಥದ್ದು ಇಟ್ಬಿಟ್ಟು, 21ನೇ ತಾರೀಕು ಮಂಗಳವಾರ ಒಂದು ದಿವಸ ಬಿಡಬೇಕಲ್ಲಿ. ನಂತರದ ದಿವಸ ಸಂಜೆ 9:30 ಇನ್ ಕೇಸ್ ನಾವು ಊರಲ್ಲಿರೋ ಸರ್ ನಾವು ಇಲ್ಲಿ ಮಾಡ್ತೀವಿ, ನಾಳೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂದರೆ ತಗೊಂಡೋಗಿ ಅಲ್ಲೇ ಭಸ್ಮ ಮಾಡಿ ಅಲ್ಲೇ ಹಚ್ಕೊಳ್ಳಿ, ಅವ್ರ ಮನೇಲೇ ಹಚ್ಕೊಳ್ಳಿ. ಅದೇನು ಹಿಂಗೆ ಕರ್ಪೂರ ಎಲ್ಲಿ ಬೇಕಾದ್ರೆ ಸಿಗುತ್ತೆ, ಹಚ್ಕೊಂಡು ಮಾಡ್ತಕ್ಕಂಥ ಇದು. ಇಷ್ಟೂ ಕೂಡ ನಾವು ಭಸ್ಮ ಮಾಡ್ಬೋದು. ಸ್ವಲ್ಪ ಕರ್ಪೂರ ಜಾಸ್ತಿ ಹಾಕಬೇಕು, ಕಬ್ಬಣದ ಬಾಣಲೆಯಲ್ಲಿ ಮಾಡಿ, ಅದೆಲ್ಲ ಮಸಿ ಆಗುತ್ತೆ. ಆ ಮಸಿನ ತಗೊಂಡು ಎಡಗೈಯಲ್ಲಿ ತುಪ್ಪವನ್ನು ಹಚ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲರ ಒಂದಿತ್ತು ತುಪ್ಪನ ಸ್ವಲ್ಪ ಕಾಯಿಸಿ ಸ್ವಲ್ಪ ವಾಟ್ರ್ ಮಾಡ್ಕೊಳ್ಳಿ, ಈಸಿಯಾಗಿ ಆಗಿಬಿಡುತ್ತೆ, ಟೆನ್ಷನ್ ಏನು ಇಲ್ಲ. ಓಕೆ ಗುರುಜಿ, ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದ ಗುರುಜಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೇಳಿರ್ತಕ್ಕಂಥ ವಿಚಾರ ನಿಮಗೆ ಈ ಒಂದು ತಂತ್ರ ಮತ್ತು ಮಂತ್ರ ಸಹಾಯ ಆಗಲಿ, ಅಭಿವೃದ್ಧಿಯಾಗಿ. ಹಾಗೆ 26ನೇ ತಾರೀಕು ನಮ್ಮ ಫ್ರೀ ಕ್ಲಾಸಸ್ ಇದೆ, ಬಂದು ಜಾಯ್ನ್ ಆಗಿ. 26 ಸಂಜೆ 8:00 ಕ್ಲಾಸಸ್ ಇರುತ್ತೆ. ಡಿಸೆಂಬರ್ 1ನೇ ತಾರೀಕು 15 ದಿವಸದ ಕ್ಲಾಸಸ್ ಇರುತ್ತೆ. ನಮ್ಮ ಜಾತಕದಲ್ಲಿರ್ತಕ್ಕಂಥ
ಒಂದು ಗುಡ್ಡು ಮತ್ತು ಬ್ಯಾಡ್ ನೋಡಿ ಅದನ್ನು ಎನ್ಹ್ಯಾನ್ಸ್ ಮಾಡ್ಕೊಂಡು ಲೈಫಲ್ಲಿ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥದ್ದು ನೋಡ್ತಕ್ಕಂಥ ಒಂದು ವಿಚಾರ ನಮ್ಮ ಅಸ್ಟ್ರಾಲಜಿಲಿ ಖಂಡಿತ ನೋಡ್ಬೋದು, ಕಲ್ತ್ಕೊಳ್ಬೋದು, ಪ್ರಯೋಗ ಮಾಡ್ಬೋದು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಮಂತ್ರದ ಬಗ್ಗೆ, ವಿಶೇಷವಾದ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಈ ದೀಪಾವಳಿಗೆ ಇದನ್ನು ನಿಮ್ಮ ಮನೆಯಲ್ಲಿ ಕೂಡ ಮಾಡಿ, ಗುರುಜಿ ಹೇಳಿದಾಗೆ ಅಭಿವೃದ್ಧಿ ಹೆಚ್ಚಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ಹಾಗೆ ಗುರುಜಿ ಅವರಿಂದ 65,000 ವಿದ್ಯಾರ್ಥಿಗಳು ಈವರೆಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಂದನಾ KR-ಪುರಮಲ್ಲಿದ್ದೀನಿ. ನಾನು ಬೇಸಿಕ್ ಕ್ಲಾಸ್ ದಿನೇಶ್ ಗುರೂಜಿ ಅವರ ಹತ್ರ ಬೇಸಿಕ್ ಕ್ಲಾಸಸ್ಸು ಮತ್ತು ವಾಸ್ತು ಕ್ಲಾಸಸ್ ಓದಿದ್ದೀನಿ. ಬೇಸಿಕ್ ಕ್ಲಾಸಸ್ ಬಂದಿದ್ದು ಫುಲ್ ಆಸ್ಟ್ರಾಲಜಿ ಏನೇನು ಬೇಕೋ ಎಲ್ಲ ಕಲಿಸ್ಕೊಡ್ತಾರೆ. ಕಪ್ಸ್ ಮತ್ತು ಸೂಪರ್ ಆಗಿದೆ 1 to 10ವರೆಗೂ. ಆಮೇಲೆ ವಾಸ್ತು ಕ್ಲಾಸಸ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರ್ಗೂ ಅವ್ರಿಗಿಂತ ಸಕ್ಕದಾಗಿ ಅರ್ಥ ಆಗುತ್ತೆ ನಿಮಗೆ.